ನನ್ನ ಹೆಸರು ಧ್ವನಿ ಸಂತೋಷ್ ಕುಲಕರ್ಣಿ ಆ್ಯಂಡ್ ನಾನು ಬೆಳಗಾವಿಯಿಂದ ಇದ್ದೀನಿ ಫ್ರಮ್ ಗೋಪ್ತಿ PU ಕಾಲೇಜ್ ಆಫ್ ಕಾಮರ್ಸ್ ಆ್ಯಂಡ್ ಸೈನ್ಸ್. ನನ್ನ ಸ್ಕೋರ್ 599 ಔಟ್ ಆಫ್ 600 ಇನ್ ಕಾಮರ್ಸ್ ಸೆಕ್ಷನ್. ಆ್ಯಂಡ್ ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಇಟ್ ಫೀಲ್ಸ್ ಸೋ ನೈಸ್ to be the topper of Karnataka state, standing second to the state and standing first to my Belagavi district. And ನಮ್ಮ ಅಪ್ಪ ಅಮ್ಮನೂ ತುಂಬಾನೇ ಖುಷಿ ಇದ್ದಾರೆ. ಅವ್ರ ಮುಖದಲ್ಲೇ ನಂಗೆ ಗೊತ್ತಾಗುತ್ತೆ ತುಂಬಾ ಖುಷಿ ಇದ್ದಾರೆ. ಆ್ಯಂಡ್ ನನ್ನ ಕಾಲೇಜ್ ತುಂಬಾನೇ ನಂಗೆ ಸಪೋರ್ಟ್ ಮಾಡಿದೆ. ಕಾಲೇಜ್, ಟ್ಯೂಷನ್ ಟೀಚರ್ಸ್, ಎವ್ರಿಬಡಿ ಎಷ್ಟು ಖುಷಿ ಆಗ್ತಾ ಇದೆ ನನಗೆ ದಟ್ ಐ ವಾಸ್ ಏಬಲ್ ಟು ಮೇಕ್ ದೆಮ್ ಪ್ರೌಡ್. And ನಂದು ಸ್ಟಡೀಸ್ ಬಂದಾಗ ಐ ಮೇಡ್ ಶ್ಯೂರ್ ದಟ್ ಐ ಸ್ಟಡೀಡ್ ಎವ್ರಿ ಡೇ. ಕನ್ಸಿಸ್ಟೆನ್ಸಿ ಲೀಡ್ಸ್ ಟು ಕಾನ್ಫಿಡೆನ್ಸ್. ನಂದು ಒಂದು ಮೋಟೋ ಇತ್ತು ದಟ್ ಎವ್ರಿ ಎಕ್ಸಾಮ್ಸ್, ಎವ್ರಿ ಟೆಸ್ಟ್ ಕಂಡಕ್ಟೆಡ್ ಇನ್ ಕಾಲೇಜಸ್ ನಾನು ಎವ್ರಿ ಟೈಮ್ ಅದನ್ನು ಟಾಪ್ ಆಗಬೇಕು. ಸೊ ಆ ಕಾನ್ಫಿಡೆನ್ಸ್ ಇಂದ ನನಗೆ ಐ ವಾಸ್ ಏಬಲ್ ಟು ಈವನ್ ಫೇಸ್ ದ ಬೋರ್ಡ್ ಎಕ್ಸಾಮ್ಸ್ ವೆರಿ ಈಸಿಲಿ. ತುಂಬಾ ಖುಷಿ ಆಗ್ತಿದೆ ಫಸ್ಟ್ ಆಫ್ ಆಲ್. ಅಂಡ್ ನಾವ್ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ, ಬಿಕಾಸ್ ಅವಳು ಡೈಲಿ ಓದ್ಕೋತಾ ಇದ್ಲು. ಇಟ್ ಇಸ್ ನಾಟ್ ಲೈಕ್ 6 hours 10 hours, ಡೈಲಿ 2 hours ಓದ್ಕೋತಾ ಇದ್ಲು. ತುಂಬಾನೇ ಸಪೋರ್ಟ್ ಮಾಡಿದೀವಿ ನಾವು ಪೇರೆಂಟ್ಸ್ ಆಗಿ. ಸಪೋರ್ಟ್ ಅಂದ್ರೆ ಏನು, ಲೈಕ್ ರಿಲ್ಯಾಕ್ಸ್, ಕಾಮ್, ದಿಸ್ ಇಸ್ ವಾಟ್ ಐ ಸಪೋರ್ಟೆಡ್. ಇಲ್ಲ, ಪೇರೆಂಟ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ರೋಲ್. ನಾವು ಪ್ಯಾನಿಕ್ ಆಗ್ಬಿಟ್ರೆ ಅವರು ಪ್ಯಾನಿಕ್ ಆಗ್ಬಿಡ್ತಾರೆ. ನಾವು ಹಂಗ್ ಮಾಡ್ಲೇ ಇಲ್ಲ. ಇಟ್ ವಾಸ್ ಜಸ್ಟ್ ಯೂಶುವಲ್ ಎಕ್ಸಾಮ್ ಅಂತ ಹೇಳಿ ನಾವು ಹಂಗೆ ಟ್ರೀಟ್ ಮಾಡಿದ್ವಿ. ಅದು ಹಾಗೆ ಈಸಿಲಿ ಶೆಡ್ಯೂಲ್ಡ್. Yes, we were prepared. She was ready for the exam actually. ನಿರೀಕ್ಷೆ ಐತ್ರಿ. ಇಷ್ಟ ಆಗಿ ಇಸ್ಕಿ ಹೆಚ್ಚಾಕೈತಿ ಅನ್ಕೊಂಡಿದ್ದೇನ್ರಿ. ಇಷ್ಟ ಬತ್ರಿ. ಇದಕ್ಕಿದೆ ಅಂದ್ರೆ ನಂಗೆ 600 ಹಾಕೈತಿ ಅನ್ಕೊಂಡಿನ್ರಿ. ಆದ್ರೂ ಒಂದ್ 2 ಮಾರ್ಕ್ಸ್ ಇಂಗ್ಲೀಷ್ ಒಳಗೆ ಹೋದ್ರಿ. ಅದಕ್ಕೆ ಇಷ್ಟ 598 ಅದತ್ರಿ. ಭಾಳ ಖುಷಿ ಆತ್ರಿ ಆಗಿದ್ದು. ಕಾನ್ಫಿಡೆನ್ಸ್ ಇತ್ತು. ಮನೆಯಲ್ಲಿ ಸರ್, ಮನೆಯಲ್ಲಿ ಅಂದ್ರೆ ನಾವು ಹಾಸ್ಟೆಲ್ ಇದ್ದೀವಿ. ಬುರಾರ್ಜಿ ಹಾಸ್ಟೆಲ್ ಅಲ್ಲಿ ಇದ್ದು. ಅಲ್ಲಿ ಅಂದ್ರೆ ಕಾಮನ್ ಹಾಸ್ಟೆಲ್ ಅಲ್ಲಿ ಹೆಂಗಂದ್ರೆ ಅವ್ರು ಎಕ್ಸ್ಟ್ರಾ ಕ್ಲಾಸಸ್ ಹಾಕ್ತಿದ್ರು ಅಲ್ಲಿ, ಮತ್ತೆ ಅವ್ರ MOD ಅಂತ ಮಾಡ್ತಿದ್ರು ಅಲ್ಲಿ. ಮತ್ ನಾವ್ ರಾತ್ರಿ ಒಂದ್ ಸ್ವಲ್ಪ ನಮ್ಮ ಒಂದು 12 ಗಂಟೆ ತನಕ ನಾವು ಹೆಚ್ಚು ಓದೋದನ್ನ ಎಕ್ಸ್ಟೆಂಡ್ ಮಾಡ್ಕೋತಿದ್ವಿ ಸರ್. ಅಂಕಿತ್ ಭೀಮಪ್ಪ ಕಾರತಿಗೆ. ತುಂಬಾ ಖುಷಿ ಆಗ್ತದೆ ಸರ್. ಫಸ್ಟ್ ಇಂದ ಹಾರ್ಡ್ ವರ್ಕ್ ಬಾಳ ಐತ್ರಿ ಸರ್. ಎಲ್ಲ ವಿದ್ಯೆ, ಎಲ್ಲಾ ಗುಣದಾಗ ಸರ್ವಶ್ರೇಷ್ಠ ಗುಣ ಐತ್ರಿ ಸರ್. ಎಲ್ಲ ಅವಪ್ಪಗ ಕಿಮ್ಮತ್ತು ಕೊಡ್ತಾರಿ, ಮಂದಿಗೆಲ್ಲ ಗೌರವ ಕೊಡ್ತಾರಿ. ಅವನ ಆ ಗುಣನ ಅವನ ಇವತ್ತು ಗೆಲ್ಸಿದ್ರಿ ಸರ್. ಎಮೋಷನಲ್ ಸರ್. ಜೀವನ ಸಾರ್ಥಕ ಆಗೈತ್ರಿ ಸರ್. ಹಂಗೇನಿಲ್ಲ, ಸಾಕಂತ ಏನ ಇವ್ನ ಹಡ್ದಕ್ರಿ ಜೀವನ ಸಾರ್ಥಕ ಆಯ್ತು. ಇಡೀ ಕರ್ನಾಟಕ ತುಂಬಾ ನಮ್ಮ ಹೆಸರು ಪರಿಚಯ ಮಾಡಿಸ್ಕೊಟ್ರಿ ಸರ್ ಅವ್ರು. ಯಾವ ಇದು ಖುಷಿ ಎಟ್ರ ಕೊಟ್ಟರು ಸಿಗಂಗಿಲ್ಲ ಸರ್. ಎಷ್ಟು ಅಮೌಂಟ್ ಕೊಟ್ಟರು ಸಿಗಂಗಿಲ್ಲ ಸರ್. ಅಷ್ಟು ಖುಷಿ ಆಗೈತೆ ಸರ್. ಎಲ್ಲ ಸರ್ ಸೆಕೆಂಡ್ ರ್ಯಾಂಕ್, ಉತ್ತರ ಕರ್ನಾಟಕ ಫಸ್ಟ್ ರ್ಯಾಂಕ್ ರೀ. ಇಡೀ ಮತ್ತೆ ಅದು ಗೌರ್ಮೆಂಟ್ ಕಾಲೇಜಲ್ಲಿ ಸರ್. 6th ಇಂದ ಗೌರ್ಮೆಂಟ್ ಕಾಲೇಜ್ ರೀ. ಗೌರ್ಮೆಂಟ್ ಕಾಲೇಜ್ದಾಗ, ಪ್ರೈವೇಟ್ ಕಾಲೇಜ್ ಅಮೌಂಟ್ ತುಂಬ ಏನೋ ಮಾಡ್ಬೋದು. ಗೌರ್ಮೆಂಟ್ ಕಾಲೇಜ್ದಾಗ ಮಾಡ್ತಂದ್ರೆ ಅದೊಂದು ಸ್ವಲ್ಪ ನಮಗೂ ಹೆಮ್ಮೆನಿಲ್ಲ ಸರ್. ಮನೆ ಪರಿಸ್ಥಿತಿ ನಾವು ಮಿಡಲ್ ಕ್ಲಾಸ್ ರೀ. ಅವ್ರಪ್ಪನು ಸಿಮೆಂಟ್ ಚೀಲ ಹೋಗಿದಾರೆ, ಹಮಾಲಿ ಮಾಡ್ತಾರ್ರಿ. ನಾವ್ ಮನ್ಯಾಗ ಇರ್ತೀವಿ. ಇನ್ನು 2 ಮಂದಿ ಮಕ್ಳು ಅದಾರ್ರಿ. ನಾವ್ ಮನ್ಯಾಗ ಇರ್ತೇನ್ರಿ. ಇವ್ ಅಷ್ಟ 5th ತನ ಇಂಗ್ಲಿಷ್ ಮೀಡಿಯಂ ಐತ್ರಿ. ಆಮೇಲೆ 6th ಮುರಾರ್ಜಿಯಾಗಿ ಹೋದ್ರಿ. ಆಮೇಲೆ ಮತ್ತ 10th ಸ್ಕೋರ್ ಚಲೋ ಆತ್ರಿ. ಆಮೇಲೆ ಮತ್ತು ಕಾಲೇಜ್, ಸೈನ್ಸ್ ಕಾಲೇಜ್ ಫ್ರೀ ಸಿಕ್ತ್ರಿ. ಸುನೀತಾ ಭೀಮಪ್ಪ ಕಾರತಿಗೆ. ಖುಷಿ ಇದೆ, ಆದ್ರೂ ಇನ್ನೂ ಸ್ವಲ್ಪ ಎಕ್ಸ್ಪೆಕ್ಟ್ ಮಾಡಿದ್ದೆ. ಪರವಾಗಿಲ್ಲ ಇವಾಗೂ. ಅಂದ್ರೆ ಇಲ್ಲ ಅದೆಲ್ಲ ಏನು ಹಾಕಿಲ್ಲ. ಈಗ ಸಾಕು, ಇಷ್ಟು ಸಾಕಾಯ್ತು. ಮನೇಲಿ ಆಕ್ಚುಲಿ ಮಮ್ಮಿ ತುಂಬಾ ಸಪೋರ್ಟ್ ಮಾಡ್ತಾರೆ. ಹಾಗೆ ಕಾಲೇಜಿಂದ ಕೂಡ ತುಂಬಾ ಸಪೋರ್ಟ್ ಬಂದಿದೆ. ಆಕ್ಚುಲಿ EJ ಸರ್ ಅಂತ ಅವರು ನಮ್ಗೆಲ್ಲಾ ಫೆಸಿಲಿಟೀಸ್ ಕೊಟ್ಟು ಎಲ್ಲಾ ಮಾಡ್ಸಿದ್ದಾರೆ. ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಅವರು ಬೆಳಿಗ್ಗೆ 8:30 ಇಂದ ನೈಟ್ 8:30 ವರೆಗೂ ಬಿಡದೆ ಓದಿಸ್ತಾ ಇದ್ರು. ಅವ್ರ ಕಷ್ಟ ಪಟ್ಟಿರೋದಕ್ಕೆ, ನಾವು ಕಷ್ಟ ಪಟ್ಟಿರೋದಕ್ಕೆ ಎಲ್ಲ ಚೆನ್ನಾಗಿ ಬಂದಿದೆ. ಅನುಷ್ಕಾ ಅಂತ. ಖುಷಿ ಇದೆ ಅಷ್ಟೇ. ಕಷ್ಟಪಟ್ಟು ಓದಿದ್ದಾರೆ. ಮತ್ತೆ ಕಾಲೇಜಲ್ಲೂ ಅಷ್ಟೇ ಎಫೆಕ್ಟ್ ಹಾಕಿ ತಗೊಂಡಿದ್ದಾರೆ ಕ್ಲಾಸಸ್ ಎಲ್ಲ. ಖುಷಿ ಇದೆ. ಸಪೋರ್ಟಿವ್ ಅಂದ್ರೆ ಮಾರ್ನಿಂಗ್ 4 o'clock ಏಳ್ಸೋದು, ಓದಿಸೋದು. ಮತ್ತೆ ಕಾಲೇಜ್ ಇಂದ ಬರೋದೇ 8:30 ಆಗ್ಬಿಡೋದು. ಇಷ್ಟಾನೇ ಓದ್ತಾ ಇದ್ದೆ.
ತುಂಬಾ ಖುಷಿ ಆಯ್ತು. ಅವಳದು ಬಂದ್ಬಿಟ್ಟು ಭರತನಾಟ್ಯಂ ಇದು ಅದು ಎಕ್ಸಾಮ್ ಕ್ಲಾಸ್ ಅದು ಅಟೆಂಡ್ ಮಾಡೋಳು. ಇದ್ರಲ್ಲಿ ಓದೋದ್ರಲ್ಲಿ ಕಮ್ಮಿನೇ, ಆದ್ರೆ PUC ಅಲ್ಲಿ ಇಷ್ಟೊಂದು ಮಾರ್ಕ್ಸ್ ತೆಗ್ದಿರಲ್ಲ, ತುಂಬಾ ಖುಷಿ ಆಯ್ತು. ಅಂದ್ರೆ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಆಕ್ಚುಲಿ ಎಕ್ಸ್ಪೆಕ್ಟೇಷನ್ ಹೈ ಇತ್ತು, ಬಟ್ ಇಂಗ್ಲಿಷ್ ಲ್ಯಾಂಗ್ವೇಜಸ್ ಅಲ್ಲಿ ಮಾರ್ಕ್ಸ್ ಹೋಗಿದೆ. ಸೊ ರೀ ಎಕ್ಸಾಮ್ ಕಟ್ಟಿದ್ನಿ, ಸೊ ಇನ್ನೂ ಮಾರ್ಕ್ಸ್ ಬೇಕು ಅಂತ. ಸ್ಟಡಿ ಎಲ್ಲ ಕಾಲೇಜಸ್, ನಮ್ಮ ಕಾಲೇಜ್ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಎವ್ರಿ ವೀಕ್ ಟೆಸ್ಟ್, ಮಂಡೇ ವೆನಸ್ಡೇ ಸ್ಯಾಟರ್ಡೇ ಎಲ್ಲ ಟೈಮಲ್ಲೂ ಟೆಸ್ಟ್ ಎಕ್ಸಾಮ್ಸ್, ತುಂಬಾ ಪ್ರಿಪ್ರೇಟರೀಸ್ ನಾವು ತುಂಬಾ ಬರ್ದಿದೀವಿ. ಅಂಡ್ ಅದು ತುಂಬಾ ಹೆಲ್ಪ್ಫುಲ್ ಮಾಡಿದೆ. ಸೊ ನಮ್ಮ ಟೀಚರ್ಸ್ ಅಂತಾನೆ ಎಲ್ಲ. ಇಲ್ಲ ಸರ್, ಅವಳು ತುಂಬಾ ಕಷ್ಟಪಟ್ಟು ಓದಿದಾಳೆ. ಸೊ ನಮಗ್ ಖುಷಿ ಇದೆ ಅವಳ ಮಾರ್ಕ್ಸ್. ಬಟ್ ಅವಳು ಪ್ರಿಪರೇಟರಿ ಕೂಡ ಅಷ್ಟು ಹೈ ಮಾರ್ಕ್ಸ್ ಬಂದಿಲ್ಲ. ಸುಮಾರು ಒಂದ್ 2-3 ಸಬ್ಜೆಕ್ಟ್ ಅಲ್ಲಿ ಅವಳು ಫೇಲ್ ಆಗಿದ್ದಾಳೆ ಪ್ರಿಪರೇಟರಿನಲ್ಲಿ. ಬಟ್ ಆದ್ರೂ ಅವಳು ಮಾಡ್ಲೇಬೇಕು, ಅಪ್ಪ ಅಮ್ಮನ್ಗೆ ಅವಳು ಒಳ್ಳೆ ಹೆಸರು ತಂದ್ಕೊಡ್ಬೇಕು ಅನ್ನೋ ಅವಳ ಉದ್ದೇಶದಲ್ಲಿ ಅವಳು 95 ತಗೊಂಡಿದ್ದಾಳೆ. ನಮಗ್ ಖುಷಿ ಇದೆ.